ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಸಿದ್ದರಾಮಯ್ಯ. ಗೃಹ ಕಚೇರಿ ಕಾವೇರಿಗೆ ಬಂದರು. ಸಿದ್ದರಾಮಯ್ಯ ಜೊತೆಗೆ ಸಚಿವರು ಕೂಡ ಇದ್ರು. ಕೆಜೆ ಜಾರ್ಜ್, ಬೈರತಿ ಸುರೇಶ್, ಬಿ.ಆರ್. ಪಾಟೀಲ್, ಪುಟ್ಟರಂಗಶೆಟ್ಟಿ, ಅಶೋಕ್ ಪಟ್ಟಣ್, ಶ್ರೀನಿವಾಸ್ ಪೊನ್ನಣ್ಣ, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಜೊತೆಗೆ ಆಗಮಿಸಿದ್ರು. ದೆಹಲಿಯಿಂದ ಈಗ ವಾಪಸ್ ಆಗಿದ್ದಾರೆ. ವಾಪಸ್ ನೇರವಾಗಿ ಗೃಹ ಕಚೇರಿಗೆ ಬಂದರು. ಗೃಹ ಕಚೇರಿ ಕಾವೇರಿಗೆ ಅವರ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಅವರ ಆಪ್ತರು ಇದ್ರು. ಕೆಜೆ ಜಾರ್ಜ್ ಆಗಿರ್ಬೋದು, ಬೈರತಿ ಸುರೇಶ್, ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು. ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯರವರು ಮೂರು ಮಧ್ಯಾಹ್ನದ ಊಟ ಒಟ್ಟಿಗೆ ಮಾಡಿದರು. ಈಗ ದೆಹಲಿಯಿಂದ ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಿದ್ದರಾಮಯ್ಯ, ಹಂಗಾಮಿ ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯನವರು ವಾಪಸ್ ಆಗ್ತಾ ಇದ್ದಂಗೆ ಮುಂದಿನ ಬೆಳವಣಿಗೆ ಏನು ಅಂತೇಳಿ ಡಿ.ಕೆ. ಶಿವರು ಕೂಡ ಬರಬಹುದು. ಯಾಕಂದರೆ ಈಗ ಸರ್ಕಸ್ ನಡೆಯೋದು ಸಂಪುಟ ರಚನೆ. ಡಿ.ಕೆ. ಶಿವರ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಇರುತ್ತೆ, ಯಾರಿಗೆಲ್ಲ ಬ್ರೇಕ್ ಹಾಕಲಾಗತ್ತೆ, ಹೊಸಬರಿಗೆ ಏನಾದರೂ ಅವಕಾಶ ನೀಡ್ತಾರಾ, ಅದೆಲ್ಲವೂ ಕೂಡ ಕುತೂಹಲ ಇದೆ. ಬಟ್ ಸದ್ಯದ ಬೆಳವಣಿಗೆನ ನೋಡ್ತಾ ಇದ್ರೆ ಸಂಪುಟಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಸೊ ದೆಹಲಿಯಿಂದ ಈಗ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಹಲವರು ಸಚಿವರು ಕೂಡ ವಾಪಸ್ ಬಂದರು. ಕೆಜೆ ಜಾರ್ಜ್ ಇದ್ದರು, ಬೈರತಿ ಸುರೇಶ್, ಬಿ.ಆರ್. ಪಾಟೀಲ್, ಪುಟ್ಟರಂಗಶೆಟ್ಟಿ, ಅಶೋಕ್ ಪಟ್ಟಣ್, ಶ್ರೀನಿವಾಸ್ ಪೊನ್ನಣ್ಣ, ಯತೀಂದ್ರ ಸಿದ್ದರಾಮಯ್ಯ ಅಂದರೆ ಮಗ ವಾಪಸ್ ಬಂದರು ಸಿದ್ದರಾಮಯ್ಯ ಜೊತೆಗೆ. ಈಗ ಕೊಟ್ಟ ಮಾತಿನಂಗೆ ಅಂದರೆ ಈ ಹಿಂದೆ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದ ತಕ್ಕಂತೆ ಇಲ್ಲಿ ನಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಹಂಗಾಗಿ ಇಲ್ಲಿ ಮಹತ್ವದ ಬೆಳವಣಿಗೆ ಅಥವಾ ಬೇರೆ ಏನೋ ಆಗುವಂಥ ಯಾವುದೇ ಲಕ್ಷಣ ಅಂತೂ ಕಂಡು ಬರ್ತಾ ಇಲ್ಲ. ಬಟ್ ಸಮಸ್ಯೆ ಆಗೋದು ಯಾವಾಗ ಸಂಪುಟ ರಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಸಿದ್ದರಾಮಯ್ಯ ಏನಾದರೂ ಬೇಡಿಕೆ ಇಟ್ಟಿದ್ದಾರಾ, ತಮ್ಮ ಆಪ್ತರಿಗೆ ಇಂಥವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಏನಾದರೂ ಬೇಡಿಕೆ ಇದೆಯಾ ಅನ್ನೋದು ಆವತ್ತಿನ ದಿನ ಗೊತ್ತಾಗುತ್ತೆ. ಅದೇ ಇಲ್ಲಿ ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಒಂದು 7 ರಿಂದ 8 ಸಚಿವರಿಗಂತೂ ಆವತ್ತಿನ ದಿನ ಕನ್ಫರ್ಮ್. ಉಳಿದಿರುವಂಥ ಸಚಿವರಿಗೆ ಅಥವಾ ಉಳಿದಿರುವಂಥ ಶಾಸಕರಿಗೆ ಏನೇ ಕೇಳಿದ್ರು ನಿಮ್ಮ ಹೆಸರು ಇರುತ್ತೆ ಅಂತ ಹೇಳ್ತಾರೆ. ಕಾರಣ ಲೋಕಲ್ ಎಲೆಕ್ಷನ್ ಇದೆ, GBA ಎಲೆಕ್ಷನ್ ಇದೆ. ಸೊ ಹಂಗಾಗಿ ಆ GBA ಎಲೆಕ್ಷನ್ ಮುಗಿಯುವ ತನಕ ಬಹುಶಃ ಸಂಪುಟ ರಚನೆ ಆಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಹಾಳು ಮಾಡೋದು